ಲಾಂಗ್ ಹಿಡಿತಾರ ರಕ್ಷಕ್ ಅವರು. ಬುಲೆಟ್ ಸೌಂಡ್ ಯಾವತ್ತೂ ಕಮ್ಮಿ ಆಗಕ್ಕಂತೂ ಬಿಡಲ್ಲ. ಎಲ್ಲಿದ್ರಿ ರಕ್ಷಕ್ ಅವರು? ಇದೇ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಅಂತ ಅನ್ಕೊಂತೀನಿ. ಈಗ ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ನಂಗೆ ಸ್ವಲ್ಪ ಭಯ ಆಗ್ತಿದೆ. ರಕ್ಷಕ್ ಅವ್ರಿಗೆ ತುಂಬಾ ಕೋಪ ಅನ್ಸುತ್ತೆ. ಇದೇ ಒಂದ್ 6 ತಿಂಗಳು ಮುಂಚೆ ನೋಡಿದ ರಕ್ಷಕ್ ಬೇರೆ ಆಗಿತ್ತು. ಇನ್ಮೇಲೆ ರಕ್ಷಕ್ ಕಾಣಿಸಲ್ಲ ಕ್ಯಾಮ್ರಾ ಮುಂದೆ. ನೆಕ್ಸ್ಟ್ ಮುಹೂರ್ತಕ್ಕೆ ಯಾರು ರಕ್ಷಕ್ ಬಂದ್ಬಿಟ್ಟು ಡಿ ಬಾಸ್ ಫ್ಯಾನ್ ಅಂತ ಇಡೀ ಕರ್ನಾಟಕ ಗೊತ್ತು. ತಂದೆಯವ್ರು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರು. ನಿಮ್ಗೇನ್ ಅನ್ಸುತ್ತೆ ಅಣ್ಣ? ದರ್ಶನ್ ಅವ್ರ ಬಗ್ಗೆ ಯಾವತ್ತೂ ಇಲ್ಲಿರ್ತಾರಣ್ಣ. ಸುದೀಪ್ ಅವ್ರ ಬಗ್ಗೆ ಯಾವತ್ತೂ ಅಣ್ಣ ಆಗೇ ಇರ್ತಾರೆ. ಓಕೆ. ಜೋಗಿ ಪ್ರೇಮ್ ಒಂದ್ ಆಸೆ ಇದೆ ಅಣ್ಣ, ಅವ್ರ ಜೊತೆ ಒಂದ್ ಸಿನಿಮಾ ಮಾಡ್ಬೇಕು ಅಂತ. ಓಕೆ. ಸೊ ಉಪೇಂದ್ರ ಅವರು ಮಾಸ್ಟರ್ ಮೈಂಡ್ ಆಫ್ ಇಂಡಸ್ಟ್ರಿ. ರಮ್ಯಾ ಅವ್ರ ಬಗ್ಗೆ ಎವರ್ ಗ್ರೀನ್. ಮಾಲಾಶ್ರೀ ಮಾಸ್ ಲೇಡಿ ಸೂಪರ್. ಈಗ ರೀಸೆಂಟ್ ಆಗಿ ಬಂದಿರೋ ಮಾಲಾಶ್ರೀ ಮಗಳು ಅವ್ರ ಬಗ್ಗೆ ನಮ್ ಬಾಸ್ ಜೊತೆ ಮಾಡ್ಬಿಟ್ರಣ್ಣ ಇಂಡಸ್ಟ್ರಿಯಲ್ಲಿ ಬೇರೆ ಲೆವೆಲ್ ಅವ್ರ ಇನ್ಮೇಲೆ ಇಲ್ಲ. ಸೂಪರ್. ಓಕೆ. ಒಳ್ಳೇದಾಗ್ಬೇಕಣ್ಣ, ಯಾಕಂದ್ರೆ ಎಲ್ಲ ಯಂಗ್ಸ್ಟರ್ಸ್ ಏನಿದಾರೆ ನಾವೆಲ್ಲ ಇವತ್ತು ಇವಾಗ ಸಮರ್ಜಿತ್ ಲಂಕೇಶ್ ಅವರು, ನನ್ನ ಬ್ರದರ್ ಇಂದ್ರಜಿತ್ ಲಂಕೇಶ್ ಅಂಕಲ್ ಅವ್ರ ಮಗ, ಅವ್ರು ಕೂಡ ಬರ್ತಿದ್ದಾರೆ. ಅಂದ್ರೆ ಎಲ್ಲ ಯಂಗ್ಸ್ಟರ್ಸ್ ಗಳು ಒಳ್ಳೇದಾಗ್ಬೇಕು. ಹೀರೋಯಿನ್ಸ್ ಆಗಿರ್ಲಿ, ನಮ್ಮಂತ ಯಂಗ್ಸ್ಟರ್ ಹೀರೋಗಳಾಗಿರ್ಲಿ, ಪ್ರತಿಯೊಬ್ಬರಿಗೂ ಆರ್ಟಿಸ್ಟ್ಗಳಿಗೆ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನೋ ಅಷ್ಟೇ. ಅಮೂಲ್ಯ ಕ್ಯೂಟ್. ಓಕೆ. ರಕ್ಷಕ್ ಅವ್ರಿಗೆ ಗರ್ಲ್ ಫ್ರೆಂಡ್ ಇಲ್ವಾ? ಎಲ್ಲರ ಜೊತೆ ಫ್ರೆಂಡ್ಶಿಪ್ ಮಾಡೇ ಮಾಡ್ತೀನಿ. ಯಾವ್ದೇ ಕಾಂಟ್ರವರ್ಸಿ ಆಗ್ಲಿ ಮತ್ತೊಂದಾಗ್ಲಿ ಏನೂ ಇಲ್ಲ. ಈಗ ನಿಮ್ಮ ಸಿನಿಮಾ ಅನೌನ್ಸ್ಮೆಂಟ್ ಪೋಸ್ಟರ್ ಬಿಟ್ಟಿದ್ದೀರಾ. ನೆಕ್ಸ್ಟ್ ಮುಹೂರ್ತಕ್ಕೆ ಯಾರು ನಿಮ್ಗೆ ಮೇನ್ ಗೆಸ್ಟ್ ಆಗಿ ಬರ್ಬೇಕು ಅಂತ ಡಿ ಬಾಸ್ ಕರೆಸ್ತಾ ಇದೀರಾ ಹೇಗೆ? ಅಣ್ಣ ಎಲ್ರನ್ನೂ ಕರೆಸ್ತೀನಿ ಅಣ್ಣ. ಯಾಕೆ ಅಂತ ಹೇಳಿದ್ರೆ ನಾನು ಒಬ್ಬ ಹೊಸೂಬ ಆಗಿದ್ರೆ ನಾ ಇವ್ರಿಗೆ ಫ್ಯಾನ್. ಅಂದ್ರೆ ಇಡೀ ಕರ್ನಾಟಕ ಗೊತ್ತು ಏನು ಡಿ ಬಾಸ್ ಫ್ಯಾನ್ ಬಂದ್ಬಿಟ್ಟು ಏನು ರಕ್ಷಕ್ ಬಂದ್ಬಿಟ್ಟು ಡಿ ಬಾಸ್ ಫ್ಯಾನ್ ಅಂತ ಇಡೀ ಕರ್ನಾಟಕ ಗೊತ್ತು. ಬಾಸ್ ಕರೆಸ್ತೀನಿ. ಬಾಸ್ ಅಂತೂ ಯಾವತ್ತೂ ಬಿಡಲ್ಲ. ಅಂದ್ರೆ ನಾ ಯಾಕೆ ಎಲ್ರು ಕರೆಸ್ತೀನಿ, ಎಲ್ರು ಇರ್ತಾರೆ ಅಂತ ಹೇಳಿದಂದ್ರೆ ನಮ್ ತಂದೆ ಬಂದು ಒಬ್ಬ ಕಾಮಿಡಿ ಆಕ್ಟರ್. ಅವ್ರು ಎಲ್ರ ಜೊತೆ ಆಕ್ಟ್ ಮಾಡಿದ್ದಾರೆ. ಇಡೀ ಇಂಡಸ್ಟ್ರಿ ಜೊತೆ ತಲೆಮಾರುಗಳಿಂದ ಆಕ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಮಕ್ಕಳು ಮೊಮ್ಮಕ್ಕಳು ಇವ್ರ ಜೊತೆ ಆಕ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಅದಕ್ಕೋಸ್ಕರ ಪ್ರತಿಯೊಬ್ರು ನಿಂತ್ಕೊಂತಾರೆ ಅನ್ನೋ ಒಂದು ಭರವಸೆ ಇದೆ. ಖಂಡಿತ ಎಲ್ರಿಗೂ ಹೋಗಿ ಇನ್ವೈಟ್ ಮಾಡ್ತೀನಿ. ಪ್ರತಿ ಈವೆಂಟ್ಸ್ ಅಂದ್ರೆ ಒಂದೇ ಈವೆಂಟ್ ಆಗಲ್ಲ, ಒಂದೇ ಸಿನಿಮಾ ಆಗಲ್ಲ, ಅಷ್ಟು ಸಿನಿಮಾಗಳಲ್ಲಿ ಎಲ್ರು ಬರ್ತಾರೆ, ಎಲ್ರು ಆಶೀರ್ವಾದ ಮಾಡ್ತಾರೆ. ಅವ್ರ ಬ್ಲೆಸ್ಸಿಂಗ್ಸ್ ಇದ್ರೆ ಸಾಕು ಅಣ್ಣ. ದರ್ಶನ್ ಅವರು ಬ್ಲೆಸ್ಸಿಂಗ್ ಮಾಡ್ತಾರೆ ಅಣ್ಣ. ದರ್ಶನ್ ಅವ್ರು ಬ್ಲೆಸ್ಸಿಂಗ್ ಮಾಡ್ತಾರೆ. ನಿಮ್ಗೇನ್ ಅನ್ಸುತ್ತೆ ಅಣ್ಣ? ಬರ್ತಾರೆ ಅಂತ ಅಷ್ಟೇ ಅಣ್ಣ. ಈಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾರು ಇದ್ರಿ ನಿಮ್ ಸ್ನೇಹಿತರು, ಅವ್ರು ಯಾರಾದ್ರೂ ಆಕ್ಟ್ ಮಾಡ್ತಿದಾರ ನಿಮ್ ಸಿನಿಮಾದಲ್ಲಿ? ಇಲ್ಲ ಇಲ್ಲ ಅಣ್ಣ, ಯಾವ್ದು ಇಲ್ಲ. ಆ ತರದೆಲ್ಲ ಯಾವ್ದು ಪ್ಲಾನ್ಸ್ ಇಲ್ಲ ಸದ್ಯಕ್ಕೆ. ಏನೋ ಪ್ಲಾನ್ ಮಾಡಿದೀರಾ? ಯಾವ್ದು ಪ್ಲಾನ್ಸ್ ಇಲ್ಲ ಅಣ್ಣ. ಅಣ್ಣ ನೀವ್ ಏನೇ 100 ಪ್ರಶ್ನೆ ಕೇಳಿದ್ರು ನಂಗೆ ಸಿನಿಮಾ ಬಗ್ಗೆ ಟೀಮ್ ಜೊತೆ ಕುತ್ಕೊಂಡೆ ಮಾತಾಡೋದು ಪ್ರತಿ ಒಂದನು. ಯಾಕಂದ್ರೆ ನನಗೊಂದಷ್ಟು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಯಾವ್ದೋ ಕ್ಯಾಮ್ರಾ ಮುಂದೆ ಮಾತಾಡಬಾರ್ದು ಅಂತ. ಪ್ಲಾನ್ಸ್ಗಳು ನಡೀತಾ ಇದೆ, ಅದು ಒಳ್ಳೆ ರೀತಿಲೇ ಬರ್ಲಿ ಅನ್ನೋದು ಆಸೆ ಅಷ್ಟೇ. ಯಾಕಂದ್ರೆ ಇವಾಗ ಸಿಂಪಲ್ ಆಗಿ ಬಾಯಿಂದ ಹೇಳ್ಬಿಡೋದು ಅದು ಚೆನ್ನಾಗಿ ಕಾಣಿಸಲ್ಲ. ಯಾವ್ದೋ ಒಂದು ಇವೆಂಟ್ ಅಲ್ಲಿ ಯಾರೋ ಒಬ್ರನ್ನ ಲಾಂಚ್ ಮಾಡಿದಾಗ, ದೊಡ್ಡ ಮಟ್ಟಕ್ಕೆ ಬಂದಾಗ ನಿಮ್ಗೂ ನೋಡಕ್ಕೆ ಒಂಥರ ಚೆನ್ನಾಗಿರುತ್ತೆ, ಕ್ಯಾಮ್ರಾಗೂ ಒಂಥರ ನೋಡಕ್ಕೆ ಸುಂದರವಾಗಿರುತ್ತೆ. ಅದು ನಾನು ಮಾಡಕ್ ಇಷ್ಟಪಡ್ತೀನಿ. ನಾನು ಪ್ರತಿ ಸರಿ ಹೇಳ್ತಾರೆ ರಕ್ಷಕ್ ಮಾತಾಡ್ತಾ ಇರ್ತಾನೆ ಕೆಲಸ ಮಾಡಲ್ಲ ಅಂತ. ಬಿಗ್ ಬಾಸ್ ಮುಗಿಸ್ಕೊಂಡ್ ಬಂದ್ಮೇಲೆ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಅದಾದ್ಮೇಲೆ ಒಂದ್ ಪೋಸ್ಟರ್ ಬಿಟ್ಟೆ, 2ನೇ ಪೋಸ್ಟರ್ ಬಿಟ್ಟೆ, ಸಿಕ್ಕಾಪಟ್ಟೆ ಸುದ್ದಿ ಆಯ್ತು, ಮಾತುಗಳಾಯ್ತು. ಅದ್ ನನಗೆ ಖುಷಿ. ಇನ್ಮೇಲಿಂದ ರಕ್ಷಕ್ಕೂ ಬರೀ ಅವ್ನ ಕೆಲ್ಸದ ವಿಚಾರದಲ್ಲಿ ಮಾತ್ರ ಕಾಣಿಸ್ಕೊಂತಾನೆ. ಯಾವ್ದೇ ಕಾಂಟ್ರವರ್ಸಿ ಆಗ್ಲಿ ಮತ್ತೊಂದಾಗ್ಲಿ ಏನೂ ಇಲ್ಲ. ರಕ್ಷಕ್ ಬಗ್ಗೆ ಏನೇ ಕ್ವಶನ್ಸ್ ಮಾರ್ಕ್ ಇದ್ರು ಬಂದು ನನ್ನ ಹತ್ರನೇ ಕೇಳಿದಾಗ ಅದೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಅಷ್ಟೇ. ರಕ್ಷಕರು ಈ ಸಿನಿಮಾನ ಎಷ್ಟು ಸಡನ್ ಹೋಗ್ಕೊಂಡ್ರ ಇಲ್ಲ ಟೈಮ್ ತಗೊಂಡ್ರ ಹೆಂಗೆ ಅಂತ? ಇದು ಬಿಗ್ ಬಾಸ್ ಹೋಗಕ್ಕೆ ಒಂದ್ 2 ವಾರದ ಮುಂಚೆ ಈ ಸ್ಕ್ರಿಪ್ಟ್ ನ ಡಿಸ್ಕಸ್ ಮಾಡಿದ್ದು. ಅದಾದ್ಮೇಲೆ ಆಚೆ ಬಂದಾದ್ಮೇಲೆ ಇದೇ ಒಂದು ಪ್ರಿಪರೇಷನ್ಸ್ ಅಲ್ಲಿ ಇದ್ದೆ. ಫೋಟೋಶೂಟ್ ಮುಗೀತು, ಎಡಿಟಿಂಗ್ ನಡೀತಾ ಇದೆ. ಇವಾಗ ಮೋಷನ್ ಪೋಸ್ಟರ್ ಪ್ಲಾನ್ ಮಾಡ್ತಿದೀವಿ, ಇಲ್ಲ ಬರೀ ಪೋಸ್ಟರ್ ಪ್ಲಾನ್ ಮಾಡ್ತಿದೀವಿ, ಟೈಟಲ್ ಲಾಂಚ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಿದೀವಿ. ಎಲ್ಲ ಪ್ಲಾನ್ಸ್ ಗಳಿದೆ, ಒಂದೊಂದೊಂದೇ ಹೇಳ್ಕೊಂಡ್ ಬರ್ತೀನಿ ಅಣ್ಣ. ಕ್ಯಾಮ್ರಾಗೆ ಹೇಳ್ದಿರ ಯಾವ್ದು ಕೆಲಸ ಮಾಡಲ್ಲ. ಏನ್ ಬಜೆಟ್ ಇದೆ ಸಿನಿಮಾ? ಏನೇ ಕೇಳಿ ಅಣ್ಣ ನೀವು ಸಿನಿಮಾ ಬಗ್ಗೆ, ಟೀಮ್ ಜೊತೆ ಕೂತ್ಕೊಂಡು ಮಾತ್ರ ನಾನು ಹೇಳೋದು. ಅಲ್ಲಿವರೆಗೂ ನಾನು ಏನು ಹೇಳಲ್ಲ ಅಣ್ಣ. ಇದೇ ಒಂದ್ 6 ತಿಂಗಳು ಮುಂಚೆ ನೋಡಿದ ರಕ್ಷಕ್ ಬೇರೆ ಆಗಿತ್ತು. ಇನ್ಮೇಲೆ ರಕ್ಷಕ್ ಕಾಣಿಸಲ್ಲ ಕ್ಯಾಮ್ರಾ ಮುಂದೆ. ಇನ್ಮೇಲೆ ರಕ್ಷಕ್ ಕಾಣಿಸ್ತಾನೆ. ನಾನ್ ಪಟ್ ಅಂತ ಸೇನಾಕಕ್ಕೆ ದೊಡ್ಡ ಸ್ಟಾರ್ ಅಲ್ಲ ನಾನು. ಇನ್ನ ಇವಾಗ ಬೆಳಿತಿರೋನು, ಒಬ್ಬ ಕೂಸ್ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಅಂಬೆಗಾಲ್ ಇಟ್ಟಿದೀನಿ ಇವಾಗ ಇಂಡಸ್ಟ್ರಿಗೆ. ಜನರ ಆಶೀರ್ವಾದ, ದೇವರ ಆಶೀರ್ವಾದ, ನಮ್ಮ ತಾಯಿ ತಂದೆ, ನಮ್ಮ ಅಜ್ಜಿ, ನಮ್ಮ ತಾತ, ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಸಾಕೋಣ.